ಫೆಬ್ರವರಿ 20, 21, 22, 23, 24ನೇ ತಾರೀಕುವರೆಗೆ ಕಂಟಿನ್ಯೂಸ್ ಆಗಿ ತೆಲಂಗಾಣಕ್ಕೆ ನಾರಾಯಣಪುರ ಡ್ಯಾಮಿಂದ ನೀರು ಹರಿಸ್ತಾರೆ ರಾಜ್ಯ ಸರ್ಕಾರದವರು. ಫೆಬ್ರವರಿ 2ನೇ ತಾರೀಕು ತೆಲಂಗಾಣದಿಂದ 3 ಸಚಿವರು 5 ಜನ ಶಾಸಕರು ಬಂದು ಮನವಿ ಮಾಡ್ತಾರೆ, ಅವರಿಗೆ 10 TMC ನೀರು ಬೇಕಂತೇಳಿ. ಆ ಒಂದು ಉದ್ದೇಶದಿಂದ 5 ದಿನ ಕಂಟಿನ್ಯೂ ನೈಟಲ್ಲಿ ನೀರು ಹರಿಸಿದ್ದಾರೆ. ಮಾರ್ಚ್ 14ನೇ ತಾರೀಕು ಒಂದು ICC ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಮಾಡಿ ಇಲ್ಲಿ ವ್ಯವಸಾಯಕ್ಕೆ ಬೇಕಾದಂಥ ನೀರನ್ನ ನಾವು ಒದಗಿಸ್ಬೇಕಾಗ್ತದೆ ಅಂತೇಳಿ ಮೀಟಿಂಗ್ ಮಾಡಿ ನಾರಾಯಣಪುರ ಬಲದಂಡೆ ಮತ್ತು ಎಡದಂಡೆ ಕಾಲುವೆ ರೈತರಿಗೆ ಮಾರ್ಚ್ 22 ತನಕ ನೀರು ಕೊಟ್ಟು ವಾರ ಬಂದಿ ಮಾಡಿ ಏಪ್ರಿಲ್ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ನಾವು ನೀರು ಕೊಡ್ತೀವಿ ಅಂತೇಳಿ ಆ ಸಲಹಾ ಸಮಿತಿಯಲ್ಲಿ ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ 2 ದಿನಕ್ಕೆ DC ಗಳ ಜೊತೆಗೆ ಮಾತಾಡಿ ಹೇಳ್ತಾರೆ, ಇಲ್ಲ ಸುರಪುರ ಶಾಸಕರು ಅಲ್ಲಿ ಸಚಿವರು ಮನವಿ ಮಾಡಿದ್ದಾರೆ, ಹಂಗಾಗಿ ಆ ಆದೇಶ ನಾವು ರದ್ದುಪಡಿಸಿ ಓನ್ಲಿ 23ರಿಂದ 25ರವರೆಗೆ ನಾವು ನೀರು ಹರಿಸ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನ ಸಚಿವರು ಕೊಡ್ತಾರೆ, ತಿಮ್ಮಾಪುರ ಸಾಹೇಬರು ಕೊಡ್ತಾರೆ. ಅದರಿಂದ ಏನಾಗಿದೆಯಪ್ಪ ಅಂದ್ರೆ ನಮ್ಮ ರೈತರಿಗೆ ಇವತ್ತು ಬಹಳ ಪ್ರಾಬ್ಲಮ್ ಆಗಿದೆ. ಏನು ಸೂರ್ಯಪಾನ, ಶೇಂಗಾ, ಹತ್ತಿ, ಸಜ್ಜಿ, ಏನು ಪ್ಯಾಡಿ ಬೆಳೆದಾರ ಅವರೆಲ್ಲರೂ ಇವತ್ತು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಈಗ ಆಲ್ರೆಡಿ 2 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹರಿಸಂತ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ರೈತರ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಅದೇ ಆಲಿಮಟ್ಟಿಗೆ ಸಂಬಂಧಪಟ್ಟದಂಗೆ ಆಲಿಮಟ್ಟಿಯವರಿಗೆ 1ರಿಂದ 6ನೇ ತಾರೀಕು ಫೆಬ್ರವರಿವರೆಗೂ ನೀರು ಕೊಡ್ತಿದ್ದಾರೆ. ಆದರೆ ನಾರಾಯಣಪುರ ಡ್ಯಾಮ್ನ ಬಲದಂಡೆ ಎಡದಂಡೆ ಕಾಲುವರೆಗೆ ಕೊಡ್ತಿಲ್ಲ. ಯಾಕಂತಂದ್ರೆ ಹೋಗಿ ನಾವು MD ಅವರಿಗೆ ಎಲ್ಲರಿಗೆ ಆಫೀಸರ್ಸ್ಗಳಿಗೆ ಮೀಟ್ ಆಗಿ ಬಂದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್, ಅವ್ರು ನಮಗೆ ನೀರು 1ರಿಂದ 6 ಬೇಕಂತ ಹೇಳಿದ್ರೆ ನಿಮ್ಮ ಶಾಸಕರು ಅಲ್ಲಿ ಸಚಿವರು 2 ದಿನ ಕಂಟಿನ್ಯೂ ಕೊಡಂತ ಹೇಳಿದ್ರೆ 2 ದಿನ ಕಂಟಿನ್ಯೂ ಆಗಿ ಕೊಟ್ಬಿಟ್ಟಿವಿ ಅಂತೇಳಿ. ಇದರಿಂದ ರೈತರಿಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗಿದೆ. ನಾವು ಹೋಗಿ ಎಲ್ಲರಿಗೂ ಮನವಿ ಮಾಡಿಕೊಂಡ್ರೆ ಹೇಳ್ತಾರೆ, ನಮಗೆ ಕುಡಿಯಕ್ಕೆ ನೀರಿಲ್ಲ. ಮತ್ತು ಕುಡಿಯಕ್ಕೆ ನೀರಿಲ್ಲ ಅಂತಂದ್ರೆ ತೆಲಂಗಾಣಕ್ಕೆ 10 TMC ನೀರು ಹೆಂಗೆ ಬಿಟ್ರಿ ಅಂದ್ರೆ DK ಶಿವಕುಮಾರ್ ಅವರು ತೆಲಂಗಾಣ ಉಸ್ತುವಾರಿ ಆದಗೋಸ್ಕರ ಅಲ್ಲಿ ಅಧಿಕಾರಕ್ಕೆ ಬಂದಂತ ಅವರ ಒಂದು ಆತ್ಮೀಯತೆ ಇದ್ದಗೋಸ್ಕರ ಹೈಕಮಾಂಡ್ಗೆ ಅವ್ರು ಒಳ್ಳೇದಾಗೋಸ್ಕರ ನಮ್ಮ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡಿ ಅಲ್ಲಿ ನೀರು ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಈಗ ಆಲ್ರೆಡಿ ಉಗ್ರವಾಗಿ ರೈತರು ಹೋರಾಟನೂ ಮಾಡಿದ್ದೇವೆ ಮತ್ತು ಈಗ ಆಲ್ರೆಡಿ ಸತತವಾಗಿ ಆಲಿಮಟ್ಟಿಯಲ್ಲಿ, ನಾರಾಯಣಪುರದಲ್ಲಿ ಮತ್ತು ಭೀಮರಾಯಗುಡಿಯಲ್ಲಿ ಎಲ್ಲ ರೈತರು ಸ್ಟ್ರೈಕ್ನು ಕೂತಿದ್ದಾರೆ. ಯಾರು ಕ್ಯಾರೆ ಅನ್ಲಾರ್ದ ನೀರು ಕೊಳ್ಳಾರ್ದಂತ ಮಲತಾಯಿ ಧೋರಣೆ ತೋರ್ತಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಮುಖಾಂತರ ಮುಖ್ಯಮಂತ್ರಿಯವರಿಗೆ, ನೀರಾವರಿ ಸಚಿವರಿಗೆ ಮನವಿ ಮಾಡ್ತೇವೆ, ದಯವಿಟ್ಟು ನಮ್ಮ ಜನರಿಗೆ ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಲಹಾ ಸಮಿತಿ ಇರೋದು ಒಬ್ಬ ಶಾಸಕರು ಯಾರೋ ಹೇಳ್ಯಾರಂತ ಅವ್ರ ಮಾತು ಕೇಳಲ್ಲ. ಯಾರೋ ಅನುಭವ ಇರ್ಲಾರ್ದಂಥ ಶಾಸಕರು ಈ ಥರ ಹೇಳಿಕೆ ಕೊಟ್ಟು ನೀರು ಬಿಡಿಸಿ ನಮ್ಮ ಜನರಿಗೆ ತೊಂದರೆ ಮಾಡಿದ್ದಾರೆ. ಇಲ್ಲಂತಂದ್ರೆ ಈಗ ಆಲ್ರೆಡಿ 2 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಶಾಪುರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂತ ಒಂದು ಪರಿಸ್ಥಿತಿ ಬರ್ತಾ. ಅದಕ್ಕೋಸ್ಕರ ದಯವಿಟ್ಟು ನೀರನ್ನ ಏಪ್ರಿಲ್ 15ರವರೆಗೆ ಬಿಟ್ಟರೆ ಸಂಪೂರ್ಣವಾಗಿ ಜನರು ಉಳಿತಾರೆ. ಅದಕ್ಕೆ ನೀರು ಬಿಡ್ಬೇಕಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾರೆ. ಸರ್, ಈಗ ನನಗೆ ಮೇನ್ ಇದ್ದದ್ದು ನಮ್ಮ ನೀರಿನ ಸಮಸ್ಯೆ ಭಾಳ ಇದೆ. ನಮ್ಮ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಬಹಳಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಯತ್ನಾಳ್ ಅಣ್ಣವ್ರದಿರಲಿ, ಅವ್ರದಿರಲಿ, ಹೈಕಮಾಂಡ್ ಇದೆ, ಶಿಸ್ತು ಸಮಿತಿ ಇದೆ, ಅವ್ರು ಏನು ತೀರ್ಮಾನ ತೊಗೊಂತಾರೆ. ಯಾಕೆಂತಂದ್ರೆ ಇರೋದು ನಮಗೆ ಮೇನ್ ರೈತರು ನೀರು. ಈ ರೈತರು ಉಳಿದ್ರಂದ್ರೆ ನಾವು ಉಳಿತೀವಿ. ರೈತರ ಉಳಿಕೆ ನಾವು ಉಳಿಯಂಗಿಲ್ಲ, ಯತ್ನಾಳ್ ಅಣ್ಣವ್ರು ಉಳಿಯಂಗಿಲ್ಲ, ವಿಜೇಂದ್ರ ಅವರು ಉಳಿಯಂಗಿಲ್ಲ, ಯಾರು ಉಳಿಯಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಹಂಗಾಗಿ ನಿಮ್ಮ ಮುಖಾಂತರ ಹೆಚ್ಚಿಗೆ ನಮ್ಮ ನೀರನ್ನು ಬಿಡಿಸಂತ ಒತ್ತಾಯ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ನಿಮ್ಮ ಪಕ್ಷ ವಿರೋಧ ಪಕ್ಷವಾಗಿ ನಿಷ್ಕ್ರಿಯವಾಗಿದೆ ಅಂತೇಳಿ ಕೆಲವರು ನಿಮ್ಮ ಪಕ್ಷದವರೇ ಆರೋಪ ಮಾಡ್ತಾರೆ. ಯಾವ್ದು ರಾಜ್ಯ ಸರ್ಕಾರವನ್ನ ಈ ತರ ವಿಚಾರದಲ್ಲಿ ಕಟ್ಟಾಕಲ್ಲ ಅಂತ. ನೀರ್ ಬಿಟ್ರು ಕೇಳಲ್ಲ, ಏನ್ ಮಾಡ್ತಾನೂ ಕೇಳಲ್ಲ. ಇಲ್ಲ, ನಾವು ಹೋಗಿ ಅವತ್ತು 24ನೇ ತಾರೀಕು ನಮಗೆ ನೀರು ಬಿಟ್ಟಾಗ ಗೊತ್ತಾದಾಗ ಹೋಗಿ ಕುಂತು ಗಲಾಟೆ ಮಾಡಿ ನೀರನ್ನ ಸ್ಟಾಪ್ ಮಾಡಿಸಂತ ಒಂದು ಕೆಲಸವನ್ನು ನಾವು ಮಾಡಿದೆ. ಮೊನ್ನೆನೂ ನಾವು ಹೋರಾಟ ಮಾಡಿದಂಥ ಸಂದರ್ಭ 26ನೇ ತಾರೀಕು ಸುಮಾರು 600ರಿಂದ 700 ಟ್ರ್ಯಾಕ್ಟರ್ಸ್ಗಳು ಬಂದಿದ್ದವು. ಟೋಟಲ್ 14ರಿಂದ 15,000 ಜನ ರೈತರು ಬಂದು ಬಹಳ ಉಗ್ರವಾಗಿ ಹೋರಾಟ ಮಾಡಿದೆ. ಇವತ್ತು ಹಂಗಾಗಿ ಹೋರಾಟ ಮಾಡಿದೆ ಅಂತ ರಾಜ್ಯ ಸರ್ಕಾರದ ಇಡೀ ಪಕ್ಷ
ಇಲ್ಲ, ನಾವು ಅದಕ್ಕೆ ಇವತ್ತು ರಾಜ್ಯಾಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಎಲ್ಲರಿಗೂ ನಾವು ಅದೇ ಮನವಿ ಮಾಡಿಕೆ ಬಂದಿದ್ದೇವೆ. ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿ ನಮಗೆ ನೀರು ಒದಗಿಸ್ಕೊಡ್ಬೇಕಂತ ಕೇಳಕ್ ಬಂದಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.